ಅಂಬೇಡ್ಕರ್ ಅವರು ಬಹಳ ಬಲವಾಗಿ ನಂಬಿದ್ದೇನಪ್ಪ ಅಂತ ಹೇಳಿದ್ರೆ ಶಿಕ್ಷಣ. ಆ ಶಿಕ್ಷಣ ನಿನಗೆ ಒಂದು ಪ್ರಜ್ಞೆಯನ್ನ ಕೊಡುತ್ತೆ, ಅರಿವನ್ನ ಕೊಡುತ್ತೆ, ವೈಚಾರಿಕತೆಯನ್ನ ಕೊಡುತ್ತೆ. ಆ ಮೂಲಕ ನಾವು ಸಂಘಟಿತರಾಗಿ ನಮ್ಮ ಹಕ್ಕುಗಳಿಗೆ ಹೋರಾಡತಕ್ಕಂಥ ಹೋರಾಟಗಳಿಗೆ ನಾವು ಮುಂದಾಗ್ತೇವೆ ಅಂತ. ಶಿಕ್ಷಣ ಸಂಪೂರ್ಣವಾಗಿ ವಿಷಪೂರಿತ ಆಗ್ತಾ ಇದೆ. ಮೊನ್ನೆ ನೀವು ಹೋದ ವಾರ ನೋಡಿರ್ಬೋದು, NCERT ಟೆಕ್ಸ್ಟ್ ಬುಕ್ ಅಲ್ಲಿ ಮನುಸ್ಮೃತಿಯನ್ನ ಸೇರಿಸಿದ್ದಾರೆ. ಈ ಮನುಸ್ಮೃತಿಯನ್ನ ಸೇರಿಸೋದು ಅಂದ್ರೆ ಸಂವಿಧಾನವನ್ನ ಬುಡಮೇಲು ಮಾಡ್ತೀವಿ ಅನ್ನೋದಕ್ಕೆ ಮುನ್ನುಡಿ ಬರದಂಗೆ. ಸಂವಿಧಾನ ಹೇಳ್ತಕ್ಕಂಥ ವೈಚಾರಿಕ ಪ್ರಜ್ಞೆ ಆಗ್ಲಿ, ವೈಜ್ಞಾನಿಕ ಮನೋಭಾವ ಆಗ್ಲಿ, ಸಮಾನತೆಯ ವಿಷಯ ಆಗ್ಲಿ, ಬಂಧುತ್ವದ ವಿಷಯ ಆಗ್ಲಿ, ಸಹಬಾಳ್ವೆಯ ವಿಷಯವನ್ನಾಗ್ಲಿ ಮಕ್ಕಳು ಕಲ್ತ್ಕೊಳ್ಳೋಕೆ ಅವ್ರು ಬಿಡಲ್ಲ. ಈ ದೇಶವನ್ನ ಮತ್ತೊಮ್ಮೆ ವಿಭಜಿಸ್ತಕ್ಕಂಥ, ಆ ಮೂಲಕ ಸಂವಿಧಾನವನ್ನ ಬುಡಮೇಲು ಮಾಡ್ತಕ್ಕಂಥ ಕೆಲಸವನ್ನ ಬಹಳ ವ್ಯವಸ್ಥಿತವಾಗಿ ಮಾಡ್ತಿದ್ದಾರೆ. ಭಾರತವನ್ನ ಏನಿವತ್ತು ಒಂದು ಪ್ರಜಾಪ್ರಭುತ್ವ ಇದೆ, ಅದನ್ನ ಒಂದು ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಅವರ ಕಲ್ಪನೆ ಏನಿದೆ, ಅದನ್ನ ಮಾಡ್ಲಿಕ್ಕೆ ಬಹಳ ಸರಳವಾದ ದಾರಿ ರಾಷ್ಟ್ರೀಯ ಶಿಕ್ಷಣ ನೀತಿ. ಬೇರೆ ಬೇರೆ ದೇಶಗಳ, ಬೇರೆ ಬೇರೆ ರಾಜ್ಯಗಳ ಉತ್ತಮ ಶಿಕ್ಷಣ ವ್ಯವಸ್ಥೆ ಹೇಗಿರಬಹುದು ಅನ್ನೋದನ್ನ ಅಧ್ಯಯನ ಮಾಡಿ ಒಂದು ಉತ್ತಮವಾದಂತ ರಾಜ್ಯ ಶಿಕ್ಷಣ ನೀತಿಯನ್ನ ನಾವು ರಚಿಸ್ಕೊಟ್ವಿ. ದುರಾದೃಷ್ಟ ಏನಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಇಲ್ಲಿವರೆಗೂ ಆ ರಾಜ್ಯ ಶಿಕ್ಷಣ ನೀತಿಯನ್ನ ಜಾರಿ ಮಾಡಲಿಲ್ಲ. ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಎಷ್ಟು ಚೆನ್ನಾಗಿ ಜಾರಿ ಮಾಡ್ತಾ ಇದೀವಿ ಅಂದ್ರೆ ಬಹುಶಃ ಬಿಜೆಪಿ ಅವರು ಇದ್ದಿದ್ರು ಅಷ್ಟು ಚೆನ್ನಾಗಿ ಮಾಡ್ತಿರ್ಲಿಲ್ಲ. ನಾವು ಜನಾಗ್ರಹ ಸಮಾವೇಶದ ಮೂಲಕ 19 ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಆ ಬೇಡಿಕೆಗಳು ಭಿಕ್ಷೆ ಅಲ್ಲ, ಅದು ಭಿಕ್ಷೆ ಅಲ್ಲ, ಅದು ನಮ್ಮ ಹಕ್ಕು, ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕು. ಹಾಗಾಗಿ ಸರ್ಕಾರಗಳು ಈ ಬೇಡಿಕೆಗಳನ್ನ ಈಡೇರಿಸ್ತಕ್ಕಂಥ, ಈ ಬೇಡಿಕೆಗಳನ್ನ ನಮ್ಮ ಸಮುದಾಯಗಳಿಗೆ ನೀಡ್ತಕ್ಕಂಥ ಕೆಲಸವನ್ನ ಮಾಡೋದು ಅವರ ಕರ್ತವ್ಯ. ಅದಕ್ಕೋಸ್ಕರ ಅವ್ರನ್ನ ಅಲ್ಲಿ ನಾವು ಸೀಟಲ್ಲಿ ಕುಳ್ಳಿಸಿರ್ತೇವೆ. ಅದನ್ನ ಬಿಟ್ಟು ಬೇರೆ ಏನಾದ್ರೂ ಮಾಡ್ತೀವಿ ಅಂದ್ರೆ ಅವ್ರನ್ನ ಬದಲಾಯಿಸ್ತಕ್ಕಂಥ ಶಕ್ತಿ ಇರೋದು ಕೂಡ ಜನಕ್ಕೆನೆ. ಯಾಕಂದ್ರೆ ಬಾಬಾ ಸಾಹೇಬ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಸಾರ್ವಭೌಮತ್ವ ಇರೋದು ಜನರಿಗೆ ಮಾತ್ರನೇ ಹೊರತು ಅಧಿಕಾರ ನಡೆಸೋರ್ಗಲ್ಲ. ಸುಮಾರು ವರ್ಷಗಳ ಕಾಲ ಸತತ ಪರಿಶ್ರಮದಿಂದ ಸಂವಿಧಾನವನ್ನ ರಚಿಸಿ ಅದನ್ನ ಅಂಗೀಕಾರ ಮಾಡೋ ದಿವಸ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಇನ್ನು ಮುಂದೆ ಈ ದೇಶದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ನಾವು ಹಿಂದೆ ಅವರಿದ್ರು, ಅವ್ರು ಮಾಡಿದ್ರು ಅಂತ ಹೇಳಲಿಕ್ಕೆ ಆಗಲ್ಲ. ಇನ್ನು ಮುಂದೆ ಏನೇ ಸಮಸ್ಯೆಗಳು ಬಂದ್ರೆ ಆ ಸಮಸ್ಯೆಗಳಿಗೆ ನಾವೇ ಕಾರಣ, ನಾವು ಕಾರಣ ಅಂತಕ್ಕಂಥದ್ದನ್ನ ಗುರುತಿಸ್ಕೊಂಡು ಆ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋ ರೀತಿನಲ್ಲಿ ನಾವು ಶಿಕ್ಷಣವನ್ನ, ಸಂಘಟನೆಯನ್ನ, ಹೋರಾಟವನ್ನ ಮಾಡಬೇಕು. ಅಂಬೇಡ್ಕರ್ ಅವರು ಬಹಳ ಬಲವಾಗಿ ನಂಬಿದ್ದೇನಪ್ಪ ಅಂತ ಹೇಳಿದ್ರೆ ಶಿಕ್ಷಣ. ಆ ಶಿಕ್ಷಣ ನಿನಗೆ ಒಂದು ಪ್ರಜ್ಞೆಯನ್ನ ಕೊಡುತ್ತೆ, ಅರಿವನ್ನ ಕೊಡುತ್ತೆ, ವೈಚಾರಿಕತೆಯನ್ನ ಕೊಡುತ್ತೆ. ಆ ಮೂಲಕ ನಾವು ಸಂಘಟಿತರಾಗಿ ನಮ್ಮ ಹಕ್ಕುಗಳಿಗೆ ಹೋರಾಡತಕ್ಕಂಥ ಹೋರಾಟಗಳಿಗೆ ನಾವು ಮುಂದಾಗ್ತೇವೆ ಅಂತ. ಆದ್ರೆ ಇವತ್ತು ಗೆಳೆಯರೇ, ಶಿಕ್ಷಣ ಸಂಪೂರ್ಣವಾಗಿ ವಿಷಪೂರಿತ ಆಗ್ತಾ ಇದೆ. ಮೊನ್ನೆ ನೀವು ಹೋದ ವಾರ ನೋಡಿರ್ಬೋದು, NCERT ಟೆಕ್ಸ್ಟ್ ಬುಕ್ ಅಲ್ಲಿ ಮನುಸ್ಮೃತಿಯನ್ನ ಸೇರಿಸಿದ್ದಾರೆ. ಈ ಮನುಸ್ಮೃತಿಯನ್ನ ಸೇರಿಸೋದು ಅಂದ್ರೆ ಸಂವಿಧಾನವನ್ನ ಬುಡಮೇಲು ಮಾಡ್ತೀವಿ ಅನ್ನೋದಕ್ಕೆ ಮುನ್ನುಡಿ ಬರದಂಗೆ. ಅವರು ಸಂವಿಧಾನವನ್ನ ಒಂದೇ ಸಾರಿ ಏನು ಮಾಡಕ್ ಆಗಲ್ಲ. ಯಾಕಂದ್ರೆ ಸಂವಿಧಾನವನ್ನ ಈ ದೇಶದ ಬಹುಸಂಖ್ಯಾತರೇನಿದ್ದಾರೆ ಅವ್ರು ಎದೆಗೆ ಹಬ್ಕೊಂಡಿದ್ದಾರೆ, ಏನು ಮಾಡಕ್ ಆಗಲ್ಲ. ಆದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಹಿಂಬಾಗಿಲಿನ ಮೂಲಕ ಈ ಎಲ್ಲಾ ಏನೋ ವಿಷಯಗಳನ್ನ ಅಥವಾ ವಿಷವನ್ನ ಉಣಿಸೋದ್ರ ಮೂಲಕ ಮಕ್ಕಳಲ್ಲಿ ಸಂವಿಧಾನ ಹೇಳ್ತಕ್ಕಂಥ ವೈಚಾರಿಕ ಪ್ರಜ್ಞೆ ಆಗ್ಲಿ, ವೈಜ್ಞಾನಿಕ ಮನೋಭಾವ ಆಗ್ಲಿ, ಸಮಾನತೆಯ ವಿಷಯ ಆಗ್ಲಿ, ಬಂಧುತ್ವದ ವಿಷಯ
ನಾನು ಮಾದೇವಪ್ಪ ಸರ್ ಇಲ್ಲಿ ಇರೋದ್ರಿಂದ ಒಂದು ಮಾತನ್ನು ಹೇಳಲೇಬೇಕು. 2023ರಲ್ಲಿ ನಾವೆಲ್ಲರೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯದಲ್ಲಿ ಸಂಚಾರ ಮಾಡಿ ಸಂವಿಧಾನವನ್ನ ಉಳಿಸಬೇಕು, ಸಂವಿಧಾನ ಉಳಿದೇ ಇದ್ರೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಉಳಿಯಲ್ಲ ಅಂತ ದೊಡ್ಡ ಚಳುವಳಿಯನ್ನ ಮಾಡೋದ್ರ ಮೂಲಕ ಜಾತ್ಯತೀತ ಪ್ರಜಾಪ್ರಭುತ್ವ ಎಡ ಪಕ್ಷಗಳ ಸರ್ಕಾರ ಬರಬೇಕು ಅಂತ ಒತ್ತಾಯ ಮಾಡೋದು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ದೇಶದ ಪ್ರಜಾಪ್ರಭುತ್ವದ ಬುನಾದಿನೇ ಸಂವಿಧಾನ. ಸಂವಿಧಾನ ಮಾತ್ರ ನಮಗೆ ಸಮಾನತೆಯನ್ನ ತಂದುಕೊಡ್ಬಲ್ದು, ಭಾತೃತ್ವವನ್ನ ಕಟ್ಕೊಡ್ಬಲ್ದು, ಸಾಮರಸ್ಯವನ್ನ ತರಬಲ್ದು. ಆದ್ರೆ ಅದನ್ನ ಸಂಪೂರ್ಣವಾಗಿ ಮುಗಿಸ್ಲಿಕ್ಕೆ ಬಹಳ ಬಹಳ ಕ್ಲೆವರ್ ಆಗಿ ಜಾಣತನದಿಂದ ಸರ್ಕಾರ, ಕೇಂದ್ರ ಸರ್ಕಾರ ರೂಪಿಸಿದ್ದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ. ರಾಷ್ಟ್ರೀಯ ಶಿಕ್ಷಣ ನೀತಿ ಒಂದು ಬಗೆಯಲ್ಲಿ ಸಂವಿಧಾನವನ್ನ ಗೌಣ ಮಾಡ್ಲಿಕ್ಕಿರ್ತಕ್ಕಂಥ ಒಂದು ಟೂಲ್ ಕಿಟ್ ಅದು. ಅನೇಕ ರೀತಿಯಲ್ಲಿ ಭಾರತದ ಜ್ಞಾನ ಪರಂಪರೆಯ ಹೆಸರಲ್ಲಿ ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ಸರ್ವನಾಶ ಮಾಡಿದ್ರೆ ಮತ್ತೆ ನಾವು ಜನತೆಯನ್ನ ನಮ್ಮ ಒಂದು ಶೋಷಣೆಯಲ್ಲಿ ಇಟ್ಕೋಬೇಕು ಅನ್ನೋದು ಅದರ ಮೂಲ ಮಂತ್ರ. ಮುಂದುವರೆದು ಭಾರತವನ್ನ ಏನಿವತ್ತು ಒಂದು ಪ್ರಜಾಪ್ರಭುತ್ವ ಇದೆ, ಅದನ್ನ ಒಂದು ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಅವರ ಕಲ್ಪನೆ ಏನಿದೆ, ಅದನ್ನ ಮಾಡಲಿಕ್ಕೆ ಬಹಳ ಸರಳವಾದ ದಾರಿ ರಾಷ್ಟ್ರೀಯ ಶಿಕ್ಷಣ ನೀತಿ. ಆದ್ರಿಂದ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ, ನಾವು ರಾಜ್ಯ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ತಿರಸ್ಕರಿಸ್ತೇವೆ, ರಾಜ್ಯ ಶಿಕ್ಷಣ ನೀತಿಯನ್ನ ರೂಪಿಸ್ತೇವೆ. ಗೆಳೆಯರೇ, 2.5 ವರ್ಷಗಳ ಕಾಲ ಹಗಲು ರಾತ್ರಿ ನಾವು ಕೆಲಸ ಮಾಡಿ ಬೇರೆ ಬೇರೆ ದೇಶಗಳ, ಬೇರೆ ಬೇರೆ ರಾಜ್ಯಗಳ ಉತ್ತಮ ಶಿಕ್ಷಣ ವ್ಯವಸ್ಥೆ ಹೇಗಿರಬಹುದು ಅನ್ನೋದನ್ನ ಅಧ್ಯಯನ ಮಾಡಿ ಒಂದು ಉತ್ತಮವಾದಂತ ರಾಜ್ಯ ಶಿಕ್ಷಣ ನೀತಿಯನ್ನ ನಾವು ರಚಿಸ್ಕೊಟ್ವಿ. ಆದ್ರೆ ದುರಾದೃಷ್ಟ ಏನಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಇಲ್ಲಿವರೆಗೂ ಆ ರಾಜ್ಯ ಶಿಕ್ಷಣ ನೀತಿಯನ್ನ ಜಾರಿ ಮಾಡಲಿಲ್ಲ. ಸರ್, ನಾನು ನಿಮ್ಗೆ ಒಂದ್ ಮಾತು ಹೇಳ್ಬೇಕು, ರಾಜ್ಯ ಶಿಕ್ಷಣ ನೀತಿ ಜಾರಿ ಆಗಲಿಲ್ಲ ಒಂದ್ ಕಡೆ ಇರಲಿ, ಆದ್ರೆ ಕರ್ನಾಟಕದಲ್ಲಿ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಎಷ್ಟು ಚೆನ್ನಾಗಿ ಜಾರಿ ಮಾಡ್ತಾ ಇದೀವಿ ಅಂದ್ರೆ ಬಹುಶಃ ಬಿಜೆಪಿ ಅವರು ಇದ್ದಿದ್ರು ಅಷ್ಟು ಚೆನ್ನಾಗಿ ಮಾಡ್ತಿರ್ಲಿಲ್ಲ, ಅದಕ್ಕಿಂತ ಬಹಳ ಚೆನ್ನಾಗಿ ಮಾಡ್ತಾ ಇದ್ರು. ಅದು ಪುಸ್ತಕಗಳಿರ್ಬೋದು ಅಥವಾ ಶಾಲೆ ಮುಚ್ಚೋದಿರ್ಬೋದು. ಸರ್, ಯಾವುದನ್ನ ಮನಮೋಹನ್ ಸಿಂಗ್ ಅವರು 2009ರಲ್ಲಿ ಇಡೀ ಭಾರತ ಒಂದು ಹೊಸ ದಿಕ್ಕಿನ ಹತ್ರ ಹೋಗ್ತಾ ಇದೆ ಅಂತ ಹೇಳಿ ಆರ್ಟಿಕಲ್ 21 ನಂತರ 21A ಅನ್ನ ಸೇರಿಸಿ ಶಿಕ್ಷಣವನ್ನ ಮೂಲಭೂತ ಹಕ್ಕನ್ನಾಗಿ ಮಾಡೋದು. ಮೂಲಭೂತ ಹಕ್ಕು ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡುವಾಗ ಆ ಕೆಲಸ ಮಾಡಿದ್ರು, ಮೂಲಭೂತ ಹಕ್ಕಿನ ಪಟ್ಟಿಗೆ ಶಿಕ್ಷಣವನ್ನ ಸೇರಿಸಿದ್ರು. ಆದ್ರೆ ನಂತರ ನಾವು ಹಣಕಾಸಿನ ಪ್ರಶ್ನೆಯನ್ನು ಎತ್ತಿ ಅದನ್ನ ನಿರ್ದೇಶಕ ತತ್ವಗಳಿಗೆ ಕಳೆದು, ಸೊ ಅಂತ ಮೂಲಭೂತ ಹಕ್ಕನ್ನ ಒಂದು ಕಾಯ್ದೆಯನ್ನ ರೂಪಿಸಿದ್ರೆ ಆ ಕಾಯ್ದೆಯನ್ನ, ಶಿಕ್ಷಣ ಹಕ್ಕು ಕಾಯ್ದೆಯನ್ನ ಕರ್ನಾಟಕ ಸರ್ಕಾರ ಕಳೆದ 16 ವರ್ಷಗಳಲ್ಲಿ ಪರಿಪೂರ್ಣವಾಗಿ ಜಾರಿ ಮಾಡಲೇ ಇಲ್ಲ, ಪೂರ್ಣವಾಗಿ ಜಾರಿ ಮಾಡಲಿಲ್ಲ. ಆ ಕಾಯ್ದೆಯನ್ನ ರೂಪಿಸುವಾಗ ಅದರ ಆಶಯದ ಬಗ್ಗೆ ಪ್ಯಾರಾ 4 ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಈ ಕಾಯ್ದೆಯನ್ನ ನಾವು ಕೇವಲ ಸಾಕ್ಷರತೆಗೆ ರೂಪಿಸ್ತಾ ಇಲ್ಲ, ಸಾಮಾಜಿಕ ನ್ಯಾಯ, ಸಮಾನತೆ, ಸಮಾಜವನ್ನ ಕಟ್ಕೊಳ್ಳೋದಕ್ಕೆ ನನ್ನ ಸಾಧ್ಯ ಆದ್ರೆ ಅದು ಎಲ್ಲ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ಕೊಡೋದ್ರ ಮೂಲಕ ಮಾತ್ರ ಸಾಧ್ಯ ಅನ್ನೋ ನಂಬಿಕೆಯನ್ನ ನಾವು ರೂಪಿಸಿದ್ದೇವೆ ಅಂತ ಹೇಳಿದ್ರು. ಸರ್, ಅವತ್ತು ಮನಮೋಹನ್ ಸಿಂಗ್ ಅವರು ದೇಶ ಉದ್ದೇಶಿಸಿ ಭಾಷಣ ಮಾಡಿದ್ರು ಏಪ್ರಿಲ್ 1, 2010. ಬಹಳ ವಿಶೇಷ ಸಂದರ್ಭಗಳಲ್ಲಿ ದೇಶ ಉದ್ದೇಶಿಸಿ ಭಾಷಣ ಮಾಡ್ತೇವೆ. ಆದ್ರೆ ಇವತ್ತು ನಾನು ವಿಶೇಷವಾಗಿ ನಂಬಿರ್ತಕ್ಕಂಥದ್ದು ಮತ್ತೆ ಪ್ರತಿಪಾದಿಸ್ತಕ್ಕಂಥದ್ದು, ನಮ್ಮ ಸಮುದಾಯ ನಿಜವಾಗ್ಲೂ ಬಲಿಷ್ಠವಾಗಬೇಕು, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಗಟ್ಟಿ ಆಗ್ಬೇಕು ಅಂದ್ರೆ ನಮ್ಗಿರ್ತಕ್ಕಂಥ ಒಂದೇ ಒಂದು ಸಾಧನ, ಅದು ಶಿಕ್ಷಣ ಮಾತ್ರ. ಶಿಕ್ಷಣವನ್ನ ನಾವು ಸರಿಯಾದ ರೀತಿ
ನಲ್ಲಿ ಕೊಡದೆ ಹೋದ್ರೆ, ನಾವು ಬೇರೆ ಏನೆಲ್ಲ ಕೊಟ್ಟರು ಅವರು ನಿಜವಾಗ್ಲೂ ಒಂದು ಘನತೆಯಿಂದ, ಸಂವಿಧಾನ ಹೇಳ್ತಕ್ಕಂತ ಘನತೆಯಿಂದ ಜೀವಿಸ್ತಕ್ಕಂಥ ಹಕ್ಕೇನಿದೆಯಲ್ಲ, ಆ ಹಕ್ಕನ್ನ ಸಾಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಶ್ನೆಗಳನ್ನ, ವಿಶೇಷವಾಗಿ ಶಿಕ್ಷಣದ ಪ್ರಶ್ನೆಯನ್ನ ಕರ್ನಾಟಕದಲ್ಲಿ ತಾವು ಮುಂಚೂಣಿಯಲ್ಲಿ ನಿಂತು ಆ ಶಿಕ್ಷಣ ಹಕ್ಕು ಕಾಯ್ದೆಯನ್ನ ಅನುಷ್ಠಾನ ಮಾಡೋದಿರ್ಲಿ, ಅಥವಾ ಈ NEP-ಯನ್ನ ಹಿಂಬಾಗಿಲಿನಿಂದ ಏನ್ ಜಾರಿ ಮಾಡ್ತಾ ಇದೀವಿ, ಆ ಎಲ್ಲ ಪ್ರಕ್ರಿಯೆಗಳನ್ನ ತಾವು ನಿಲ್ಲಿಸಬೇಕು ಅಂತ ನಾನು ಎಲ್ಲ ಸಮುದಾಯದ ಪರವಾಗಿ, ಯಾಕಂದ್ರೆ ಅದು ಜಾರಿಯಾಗಿ ನೇರವಾಗಿ ಹೊಡೆತ ಬೀಳೋದು ನಮ್ಮ ಸಮುದಾಯಕ್ಕೆ. ನಮ್ಮ ಮಕ್ಕಳೇ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರೋದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ